ಚಿಕ್ಕಪ್ಪ ಅಂದರೆ ಯಾವ ಥರ ಹೇಳ್ಬೇಕಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕಂದ್ರೆ ಅವರೊಂದು ದೊಡ್ಡ ಆಲದ ಮರ, ಅದನ್ನು ಆಶ್ರಯಿಸಿ ಎಷ್ಟೊಂದು ಪಕ್ಷಿಗಳು ಅದೆಲ್ಲ ಜೀವನ ಮಾಡ್ತವೆ. ಹಾಗೆ ನನ್ನನ್ನು ಅವರು ಎಷ್ಟಿಂದ ಮೇಲಕ್ಕೆ ತಗೊಂಡು ಬಂದ ವ್ಯಕ್ತಿ. ಅಪ್ಪ ಅಮ್ಮನ ನಂತರ ಚಿಕ್ಕಪ್ಪನೇ ನನಗೆಲ್ಲದು. ಚಿಕ್ಕಪ್ಪ ಚಿಕ್ಕಮ್ಮ ತುತ್ತನ್ನ ಕೊಟ್ಟವರು, ಅವ್ರನ್ನ ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅವರು ಈಗ ಸಹಸ್ರಚಂದ್ರ ದರ್ಶನ ಪೂರೈಸಿದ್ದಾರೆ. ಇನ್ನೂ ಅವರು 100 ವರ್ಷ ಬದುಕಿ ಆ ಶತಮಾನ ಸಂಭ್ರಮವನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. Coming to visit you when I was growing up and being able to spend time with you in the summers. ಹಾಯ್ ಅಜ್ಜ. ಸೊ ಅಜ್ಜ ಅಂದರೆ ನನಗೆ ಅನ್ಸದೆ ನೀವು ತುಂಬ ಸೈಲೆಂಟು, ಮಾತಾಡಲ್ಲ. And like Sharwani said, you don't really say anything, but I know through all of how hard you've worked to give us a great life and how much love you show through little actions. So I really feel how much love and affection you have for all of us. And we also have that for you. So we all love you and we're very proud and grateful to have you as our grandfather. ನಾವೆಲ್ಲ ತುಂಬ ಹ್ಯಾಪಿ ಈ ಫ್ಯಾಮಿಲಿ ಹುಟ್ಟಿರೋದಕ್ಕೆ. ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ವಿ ಹ್ಯಾವ್. ಥ್ಯಾಂಕ್ ಯು. ನಮ್ಮ ಅಣ್ಣನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಚಿಕ್ಕಂದಿನಿಂದ ತುಂಬಾ ಕುಂಟನಾದ್ರೂ ದೊಡ್ಡನಾಗ್ತಾ ಆಗ್ತಾ ತುಂಬಾ ಪ್ರೀತಿ ಪಾತ್ರದ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅವನಿಗೆ ಒಳ್ಳೇದಾಗಲಿ, ಒಳ್ಳೇದಾಗಲಿ.